ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ರವೀಂದ್ರ, ಮೈಸೂರು ಜಿಲ್ಲಾಧ್ಯಕ್ಷ, ಗ್ರಾಮಾಂತರ ಘಟಕ, KRS ಪಕ್ಷ. ಇವತ್ತು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯಲ್ಲಿ ಇವತ್ತು ಹೋಬಳಿ ಘಟಕವನ್ನು ರಚನೆ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ನಮ್ಮ ಮೈಸೂರು ಗ್ರಾಮಾಂತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಹರೀಶ್ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಸಾದಿಕ್ ಅವರು ಕೂಡ ಇಲ್ಲಿದ್ದಾರೆ. ಹಾಗೆ ಮತ್ತೋರ್ವರಾದಂತಹ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಸ್ವಾಮಿಯಣ್ಣವರು ಕೂಡ ಇಲ್ಲಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂತಹ ಕುಮಾರ್ ಕಾರ್ಯಪುರ ಅವರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ನಮ್ಮ ಮೈಸೂರು ಜಿಲ್ಲಾ ಮುಖಂಡರಾದಂತಹ ಹೇಮಂತ್ ಅವರು ಕೂಡ ಇಲ್ಲಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂಥ ಉಸ್ಮಾನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ನರಸೀಪುರ ತಾಲೂಕು ಅಧ್ಯಕ್ಷರಾದಂತಹ ನಮ್ಮ ಶಿವಕುಮಾರ್ ಅವರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ನಮ್ಮ ನರಸೀಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ ನಮ್ಮ ಗುರುಸಿದ್ದೇವರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ನಮ್ಮ ಟಿ ನರಸೀಪುರ ತಾಲೂಕು ಕಾರ್ಯದರ್ಶಿಯಾದಂಥ ರಾಘವೇಂದ್ರ ಅವರು, ಹಾಗೆ ಮೈಸೂರು ಜಿಲ್ಲಾ ಯುವ ಮುಖಂಡರಾದಂತಹ ನಮ್ಮ ನಟರಾಜ್ ಅವರು, ಹಾಗೆ ಟಿ ನರಸೀಪುರ ತಾಲೂಕು ಉಪಾಧ್ಯಕ್ಷರಾದಂತಹ ನಮ್ಮ ರಾಜವರು ಕೂಡ ಇಲ್ಲಿದ್ದಾರೆ. ಹಾಗೆ ನಮ್ಮ ಟಿ ನರಸೀಪುರ ತಾಲೂಕು ಕಾರ್ಯದರ್ಶಿಯಾದಂತಹ ಮಂಜೇಶ್ ಅವರು ಕೂಡ ಇಲ್ಲಿದ್ದಾರೆ. ಹಾಗೆ ನಮ್ಮ KRS ಪಕ್ಷದ ಎಲ್ಲ ಸೈನಿಕರು, ಪದಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಇವತ್ತಿನ ದಿನ ಏನು ಅಂತಂದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಘಟಕವನ್ನು ಇವತ್ತು ನಾವು ರಚನೆ ಮಾಡ್ತಾ ಇದ್ದೇವೆ. ಈ ರಚನೆಗೆ ನಾವು ಇಂದು ಬನ್ನೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ನಾವು ಪುನೀತರವರನ್ನ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಅಭಿನಂದನೆಗಳು. ಹಾಗೆ ಮತ್ತೋರ್ವರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಹೇಮಂತ್ ರವರು ಕೂಡ ಕಾರ್ಯದರ್ಶಿಗೆ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬನ್ನೂರು ನಾಗರಾಜ್ ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿಯಾಗಿ ಬನ್ನೂರು ಹೋಬಳಿ ಕಾರ್ಯದರ್ಶಿಯಾಗಿ ಲಕ್ಷ್ಮಣರವರು ಕೂಡ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಮತ್ತೋರ್ವ ಬನ್ನೂರು ಹೋಬಳಿಯ ಕಾರ್ಯದರ್ಶಿಯಾದಂಥ ಮಹಾದೇವ್ ಕೆ ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತೋರ್ವರಾದಂತಹ ಮತ್ತೋರ್ವ ಹೋಬಳಿ ಘಟಕದ ಕಾರ್ಯದರ್ಶಿಯಾದಂತಹ ಕುಮಾರ್ ಡಿ ಇವರು ಕೂಡ ಅಭಿನಂದನೆಗಳನ್ನು ಜಿಲ್ಲಾ ಸಮಿತಿಯ ಪರವಾಗಿ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ಏನು ಮೈಸೂರು ಜಿಲ್ಲೆಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೋರಾಟಗಳನ್ನು, ಜನಪರ ಹೋರಾಟಗಳನ್ನು, ರೈತಪರ ಹೋರಾಟಗಳನ್ನು ಏನು ಮಾಡ್ತಾ ಇದೆ, ಅದಕ್ಕೆ ಇವತ್ತು ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸುತ್ತಾ, ಸಪೋರ್ಟ್ ಮಾಡುತ್ತಾ, ದೇಣಿಗೆ ನೀಡುತ್ತಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಬನ್ನೂರು ಹೋಬಳಿಯಲ್ಲಿ ಏನು ಇವತ್ತು ಹೋಬಳಿ ಘಟಕ ರಚನೆ ಆಗಿದೆ. ಹಾಗೆ ಟಿ ನರಸೀಪುರದ ಇನ್ನೂ 3 ಹೋಬಳಿಗಳಿವೆ. 3 ಹೋಬಳಿಗಳನ್ನು ಜವಾಬ್ದಾರಿಗಳನ್ನು ನಮ್ಮ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದನ್ನು ನಾನು ನಂಬಿಕೆ ಇಟ್ಟಿದ್ದೇನೆ. ಹಾಗಾಗಿ ನನ್ನನ್ನು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು. ಬಂಧುಗಳೇ ನಮಸ್ಕಾರ. ನಾನು ಶಿವಕುಮಾರ್, KRS ಪಕ್ಷದ ಅಧ್ಯಕ್ಷ, ಟಿ ನರಸೀಪುರ ತಾಲೂಕು. ಬಂಧುಗಳೇ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯಲ್ಲಿ ಇವತ್ತು ಹೊಸ ಘಟಕ ರಚನೆ ಮಾಡಿದ್ವಿ, ಹೋಬಳಿ ಘಟಕ ರಚನೆ ಮಾಡಿದ್ದೀವಿ. ಇದೇ ರೀತಿ ಇನ್ನೂ 3 ಹೋಬಳಿ ಇದೆ. ಗೂಗೂರು ಇರ್ಬೋದು, ತಲಕಾಡು ಇರ್ಬೋದು, ಮತ್ತು ಸೌತಿ ಹೋಬಳಿ ಇರ್ಬೋದು, ಮತ್ತು ಕಸ್ಬಾ ಹೋಬಳಿನೂ ಕೂಡ ಇದೆ. ಇದೇ ರೀತಿ ಕೂಡ ಯಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಬೇರೆ ಹೋಬಳಿಯವರು ಕೂಡ, ನೀವು ಕೂಡ KRS ಪಕ್ಷಕ್ಕೆ ಸೇರ್ತೀನಿ ಅಂತ ಆಸಕ್ತಿ ಇರೋರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹೋಬಳಿಲೂ ಸಹ ಇದೇ ರೀತಿ ಘಟಕವನ್ನು ನಾವು ರಚನೆ ಮಾಡಿಕೊಡ್ತೇವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಬನ್ನೂರು ಹೋಬಳಿಲಿ ಏನು ಹೊಸದಾಗಿ ಘಟಕ ರಚನೆ ಮಾಡಿದ್ದೀವಿ ನೋಡಿ, ಇಲ್ಲಿಯ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ನಾವು ತಿಳಿಸೋದೇನಪ್ಪ ಅಂತಂದರೆ, ಬನ್ನೂರು ಹೋಬಳಿಲಿ ಯಾವುದೇ ಸರ್ಕಾರಿ ಕಚೇರಿಗಳಿರ್ಬೋದು, ಯಾರೇ ನಿಮಗೆ ಲಂಚ ಏನಾರು ಕೇಳ್ತಾ ಇದ್ರೆ ನಮ್ಮ ಬನ್ನೂರಲ್ಲಿ ಒಂದು ಹೊಸ ಟೀಮ್ ರಚನೆಯಾಗಿದೆ. ದಯವಿಟ್ಟು ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ.
ಸರ್ಕಾರಿ ಕಚೇರಿ ಅಂದರೆ ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ನಾಡ್ ಕಚೇರಿ ಇರ್ಬೋದು, ಸಬ್ ರಿಜಿಸ್ಟರ್ ಆಫೀಸ್ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಗಳಾಗಲಿ. ಸೊ ನಿಮಗೆ ಅಲ್ಲೇನಾದರೂ ಲಂಚ ಕೇಳ್ತಿದ್ರೆ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಬನ್ನೂರು ಭಾಗದಲ್ಲಿರುವಂಥ ಸುತ್ತಮುತ್ತಲಿನ ಜನರು, ನಮ್ಮ ಬನ್ನೂರು ನಾಗರಾಜ್ ಸರ್ ಅವರು, ಮತ್ತು ಇನ್ನೂ ಕಾರ್ಯದರ್ಶಿಯಾಗಿರೋದು ಇನ್ನೂ ಹಲವಾರು ಸುಮಾರು ಜನ ಇದ್ದಾರೆ ನಮ್ಮ ಬನ್ನೂರು ಹೋಬಳಿಲಿ. ನಿಮ್ಗೆ ಯಾವುದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೇಳ್ತಿದ್ದಾರೆ ಅಂತಂದರೆ ಬನ್ನೂರು ಭಾಗದಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೇಳಿ ನಾವು ಸಾರ್ವಜನಿಕರಿಗೆ ನಮಸ್ಕಾರ. ನನ್ನ ಹೆಸರು ಹರಿಶ್ಚಂದ್ರ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ಘಟಕ. ಇವತ್ತೇನು ಟಿ ನರಸೀಪುರ ತಾಲೂಕು ಅಧ್ಯಕ್ಷರಾದ ನಮ್ಮ ಬನ್ನೂರು ಹೋಬಳಿಗೆ ಎಲ್ಲ ಘಟಕ ಮಾಡಿದ್ದಾರೆ. ಅವರು ನಮ್ಮ ಧನ್ಯವಾದ ಈಗ ಹೊಸದಾಗಿ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ನಮಗೆ ಇದೇ ಥರ ಹೆಚ್ಚಿನ ಎಲ್ಲ ತಾಲೂಕು ಮೈಸೂರು ಜಿಲ್ಲೆ ಎಷ್ಟು 9 ತಾಲೂಕಿದೆ, 9 ತಾಲೂಕು ಎಲ್ಲ ಘಟಕಗಳು, ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇದೇ ಥರ ಶಿವಕುಮಾರ್ ಸರ್ ಯಾವ ಥರ ಘಟಕಗಳು ಮತ್ತು ಹೋಬಳಿ ಘಟಕಗಳು ಎಲ್ಲ ಘಟಕಗಳು ಯಾವ ಥರ ರಚನೆ ಮಾಡ್ತಿದ್ರೆ ಅದೇ ಥರ ಎಲ್ಲ ತಾಲೂಕು ನಮ್ಗೆ ರಚನೆ ಮಾಡಬೇಕು, ಅವಕಾಶ ಮಾಡ್ತಿರ್ಬೇಕು. ನಾವು ಸಂಘದಿಂದ ನಮ್ಮ ಅಧ್ಯಕ್ಷರು ರವೀಂದ್ರ ಸರ್ HM ಅವರು ಇರ್ತಾರೆ, ಮತ್ತು ನಾವು ಇರ್ತೀವಿ, ಕುಮಾರ್ ಅವರು ಇರ್ತಾರೆ. ಎಲ್ಲರಿಗೂ ಕಾಲ್ ಮಾಡಿ ಬೇಗ ನಮಗೆ ಎಲ್ಲ ತಾಲೂಕು ರಚನೆ ಮಾಡ್ಕೊಂಡಿರಬೇಕು ಅಂತ ನಾವು ಎಲ್ಲ ತಾಲೂಕನ್ನು ಕೇಳ್ಕೊತೀವಿ. ಮತ್ತು ಅದೇ ಥರ ಸಾರ್ವಜನಿಕರು ಈಗ ಭ್ರಷ್ಟಾಚಾರ ಇಲ್ಲಿ ತುಂಬ ತುರುಕಿದೆ. ಯಾವುದೇ ಕಚೇರಿಗೆ ಹೋಗಲಿ, ಒಂದು ತಾಲೂಕು ಆಫೀಸ್ ಆಗಲಿ, ಒಂದು ದೇವಸ್ಥಾನ ಆಗಲಿ, ಒಂದು ಪಂಚಾಯತಿ ಆಗಲಿ, ಭ್ರಷ್ಟಾಚಾರ ತುಂಬ ತುರುಕಿ ಇದೆ. ಅದರಿಂದ ಎಲ್ಲ ನಮ್ಮ ಹೆಚ್ಚಿನ ಸಾರ್ವಜನಿಕರು KRS ಪಕ್ಷದಲ್ಲಿ ಸೇರಿ ನ್ಯಾಯ ದೊರಕಿಸ್ಕೊಡ್ತೀವಿ ಮತ್ತು ನ್ಯಾಯ ಸಿಗುತ್ತೆ, ಬರೀ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಂತ ಈ ಕುರಿತು ನಾನು ಕೇಳ್ಕೊಳ್ತೀನಿ. ಫೋಟೋ ತಗೊಳ್ಳಿ ಯಾರನ್ನೋ ಒಬ್ಬರು ಫೋಟೋ ತಗೊಳ್ಳಿ. ನಮಸ್ತೆ. ತಾಲೂಕು ಕುಮಾರು, ಮೈಸೂರು ಗ್ರಾಮಾಂತರ ಕಾರ್ಯದರ್ಶಿ. ಈಗಿನ ಏನೆಂದರೆ ವಿಶೇಷವೇನೆಂದರೆ ನಮ್ಮ ಮೈಸೂರು ಜಿಲ್ಲೆ ಅಧ್ಯಕ್ಷರಾದ ರವೀಂದ್ರ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಹರೀಶ್ ಅವರ ಮುಖಾಂತರ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಪುನರಚನೆಯನ್ನು ಇವತ್ತು ವಿಶೇಷವಾಗಿ ನಮ್ಮ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯದರ್ಶಿ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಹೊಸ ಸಮಿತಿಯನ್ನು ರಚನೆ ಮಾಡುತ್ತೇವೆ. ಆದ್ದರಿಂದ KRS ಪಕ್ಷವನ್ನು ಹೆಚ್ಚಿನ ಅಂದರೆ ಈ ಬನ್ನೂರು ಹೋಬಳಿ ಹಾಗೂ ಟಿ ನರಸೀಪುರ ತಾಲೂಕಿನಾದ್ಯಂತ ಸಂಘಟಿಸಬೇಕಾಗಿ ಹಾಗೂ ಇದಕ್ಕೆ ನಮ್ಮ ಕಾರ್ಯದರ್ಶಿಯಾದಂಥ ಶಿವಕುಮಾರ್ ಅವರು ಅವರ ಜವಾಬ್ದಾರಿ ಹಾಗೂ ಜಿಲ್ಲಾ ಸಮಿತಿ ಜವಾಬ್ದಾರಿ ಎಲ್ಲ ನಾವು ಒಗ್ಗಟ್ಟಾಗಿ ಈ ಪಕ್ಷವನ್ನು ಇನ್ನೂ ಹೆಚ್ಚಿನ ಮೈಸೂರಾದ್ಯಂತ ನಮ್ಮ ಒಂದು ಬೆಂಬಲ ಎಲ್ಲ ತಾಲೂಕಿನಲ್ಲಿ ಇರಬೇಕು ಅಂತ ಹೇಳ್ಕೊಳ್ತಾ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾ ಸಮಿತಿಗೆ ಹಾಗೂ ತಾಲೂಕು ಸಮಿತಿಗೆ ನಮ್ಮ ಧನ್ಯವಾದ. ಹೋಬಳಿ ಅಧ್ಯಕ್ಷರು ಮಾತಾಡಿ. ನಮಸ್ಕಾರ ಬಂಧುಗಳೇ, ನಾನು ಮೈಸೂರು ಜಿಲ್ಲೆ ಸ್ವಾಮಿ ಅಂತ, ನಾನು ಮೈಸೂರು ಜಿಲ್ಲೆ ಕಾರ್ಮಿಕ ಘಟಕದ ಅಧ್ಯಕ್ಷರು. ಇವಾಗ ನಮ್ಮ ಟಿ ನರಸೀಪುರ ತಾಲೂಕು ಬನ್ನೂರಿನಲ್ಲಿ ಹೋಬಳಿ ಘಟಕನ ಹೊಸದಾಗಿ ನೂತನ ಮಾಡಿದ್ದಾರೆ. ಅದೇ ಥರ ನಾವು ಕೇಳೋದೇನೆಂದರೆ 9 ತಾಲೂಕು ಇಷ್ಟು ಜಿಲ್ಲೆಗಳಿದು, ಪ್ರತಿಯೊಂದು ಜಿಲ್ಲೆಯಲ್ಲೂ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲೂ ಇದೇ ಥರ ನಮ್ಮ KRS ಪಕ್ಷದ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ನಾವು ಕೇಳ್ಕೊತಾ, ಇವತ್ತು ಏನೋ ಎಲ್ಲ ಸಮುದಾಯದಲ್ಲಿ ಏನು ಮಾಡ್ತಾ ಇದ್ದೀರೋ ಅದೇ ಥರ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಹೋಬಳಿ ಮತ್ತು ಗ್ರಾಮಾಂತರ ಎಲ್ಲ ನಮ್ಮ ಶ್ರಮಿಕರು ಹೋಗಿ ಒಟ್ಟಿಗೆ ನಾವು ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನೋ ನಮ್ಮ ಬನ್ನೂರಿಗೆ ಒಂದು ಹೊಸದಾಗಿ ನೂತನವನ್ನು ಆಯ್ಕೆ ಮಾಡಿದ್ದೀವಿ. ಅವರು ಸಮ್ಮುಖದಲ್ಲೇ ಎಲ್ಲರೂ ಸೇರಿಕೊಂಡು ಇವತ್ತು 17 ಕನ್ನಡದಿಂದ ಇವತ್ತು ಅಭಿಯಾನ ಮಾಡ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಬೇಕು ಅಂತ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ. ಹೋಬಳಿ ಅಧ್ಯಕ್ಷರು ನಮಸ್ತೆ. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಮೊಹಮ್ಮದ್ ಸಾದಿಕ್ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಸೇರಿರೋ ವಿಷಯ ಏನಂದರೆ ಎಲ್ಲರಿಗೂ ಗೊತ್ತು, ಒಂದು ಘಟಕನ ರಚನೆ ಮಾಡಿದ್ದೀವಿ, ಅದಕ್ಕೂ ಎಲ್ಲ ಸೇರಿದ್ದೀವಿ. ಏನಕ್ಕೆ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಪಕ್ಷನ ಒಂದು ಉನ್ನತ ಮಟ್ಟಕ್ಕೆ ತಗೋಗ್ಬೇಕು ಅಂತ, ಮತ್ತೊಂದು ಬಲಪಡಿಸ್ಬೇಕು ಅಂತ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಒಂದು ತಿಂಗಳಿಂದ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ತುಮಕೂರಲ್ಲಿ ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿದ್ದೀವಿ. ಇವತ್ತು ಬನ್ನೂರಲ್ಲಿ ಮಾಡ್ತಾಯಿದ್ದೀವಿ. ಮುಂದಕ್ಕೆ ಇನ್ನೂ ಬ್ಯಾಲೆನ್ಸ್ ಇದೆ, ಮಾಡ್ತೀವಿ. ಏನಕ್ಕಂದರೆ ಜನ ಸೇರಿ, ಏನಕ್ಕಂದರೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇದೆ, ಯಾರೂ ಕೇಳ್ತಾ ಇಲ್ಲ, ಸುಮ್ಮನೆ ನೋಡ್ಕೋತಾರೆ. ನಮ್ಗೆ ಯಾಕೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅಥವಾ ನಮಗೇನೋ ಒಂದು ಕೆಲಸ ಆಗಬೇಕಾಗುತ್ತೆ, ನಾವು ಒಂದು 500,000 ಕೊಟ್ಟು ನಮ್ಮ ಕೆಲಸ ನಾವು ಗೌರ್ಮೆಂಟ್ ಇದರಲ್ಲಿ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಬಟ್ ತಪ್ಪು, ಯಾರು 500,000 ಏನು ಕೊಡಬೇಡಿ, ಅವ್ರಿಗೆಲ್ಲ ನಾವು ಕೊಡೋ ಟ್ಯಾಕ್ಸಿಂದ ಅವ್ರಿಗೆ ಸಂಬಳ ಹೋಗುತ್ತೆ. ಅದರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಅಷ್ಟೇ, ಎಲ್ಲಿ ಅನ್ಯಾಯ ಆಗುತ್ತೋ ಎಲ್ಲ ಆ ಘಟಕದ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಾಗಿದೆ ಅಂತ ಹೇಳಿ
ಅವಾಗ ಅವರು ಬರ್ತಾರೆ ಮತ್ತು ನಾವುಗಳು ಬರ್ತೀವಿ, ನಿಮ್ಗೇನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿಸಿರ್ತೀವಿ. ಮತ್ತು ಏನಂದರೆ ಎಲ್ಲರೂ ಬರೀ ನಾವು ಒಂದಿಷ್ಟು ಜನ ಸೇರಿದ್ದೀವಿ ಅಂತಲ್ಲ, ಎಲ್ಲರೂ ಸೇರ್ಕೋಬೇಕು. ಒಂದು ನಮ್ಮ ಮುಂದಕ್ಕೆ ಈ ಪಕ್ಷ ಇವಾಗ ಹೆಂಗೆ ಕಾಂಗ್ರೆಸ್ಸು BJP ದಳ ಇದೆ ಆ ಲೆವೆಲ್ಗೆ ಹೋಗಬೇಕು ಅನ್ನೋದೇ ನಮ್ಮ ಆಸೆ. ನಾವೇನಂದರೆ ನಾವು ಪಕ್ಷ ಸೇರ್ಕೊಂಡು ನಾವು ಹಣ ಕೊಡ್ತೀವಿ ಅದು ಕೊಡ್ತೀವಿ ಇಲ್ಲ, ನಿಮ್ಮ ದುಡ್ಡು ಖರ್ಚು ಮಾಡಿಕೊಂಡೇ ಮತ್ತು ನಾವು ಗಣಿಗೆ ಅದರಿಂದನೇ ನಮ್ಮ ಪಕ್ಷ ನಡೀತಾ ಇರೋದು. ನೀವು ಸಪೋರ್ಟ್ ಮಾಡಿ ಮತ್ತು ಸೇರ್ಕೊಳ್ಳಿ ಪಕ್ಷಕ್ಕೆ. ನಿಮ್ಮದು ಹೆಲ್ಪ್ ಆಗಲಿಲ್ಲ ಅಂದರೆ ಮುಂದೆ ನಿಮ್ಮ ಪೀಳಿಗೆಗಳಿಗೆ ಮುಂದೆ ಏನಿದೆ ನಿಮ್ಮ ಮಕ್ಕಳು ಆ ಟೈಮಿಗಾದ್ರೂ ಈ ಭ್ರಷ್ಟಾಚಾರನ ನಿರ್ಮೂಲನೆ ಆಗಬೇಕು. ಅದು ನಮ್ಮ ಮುಖ್ಯ ಉದ್ದೇಶ. ಮೇನ್ ಏನಂದರೆ ಜನ ಸೇರಿ ಆದಷ್ಟು ಜನಗಳು ಸೇರ್ಕೊಳ್ಳಿ. ಎಲ್ಲ ಒಂದು ತಾಲೂಕು ಎಲ್ಲ ಇದರಲ್ಲೂ ಒಂದೊಂದು ಘಟಕ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕೆಲಸಗಳು ಮಾಡೋಣ ಎಲ್ಲರೂ ಸೇರಿ. ಮಾತಾಡ್ಕೊಳ್ಳಿ. ಧನ್ಯವಾದಗಳು. ನಮಸ್ತೆ ಬಂಧುಗಳೇ, ನಾನು ತಾಲೂಕು ಪ್ರಧಾನ ಕಾರ್ಯದರ್ಶಿ ನಮ್ಮ ಏನು ಹೋಬಳಿ ಬನ್ನೂರು ಹೋಬಳಿಯಲ್ಲಿ ಒಂದು ಘಟಕನ ಇದು ಸ್ಥಾಪನೆ ಮಾಡಿದ್ವಿ. ಹಂಗೆ ಎಲ್ಲ ಕಡೆ ಎಲ್ಲ ಹೋಬಳಿಗಳಲ್ಲೂ ಮಾತಾಡಬೇಕು. ಬಂಧುಗಳೇ ನಮಸ್ಕಾರ. ಬನ್ನೂರು ನಾಗರಾಜು, KRS ಪಕ್ಷದ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಇವತ್ತಿನ ದಿನ ನನ್ನ ಬನ್ನೂರು ಹೋಬಳಿನಲ್ಲಿ ಒಂದು ಪದವಿ ಕೂಡ ನಮಗೆ ಎಲ್ಲ ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿ ಬಂದು ಬನ್ನೂರಿನ ಹೋಬಳಿ ಘಟಕದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ರಾಜ್ಯದ ಎಲ್ಲ ನಮ್ಮ ಕಲಿಗಳನ್ನು ಕೂಡ ನಾನು ಈ ಮೂಲಕ ನಮಸ್ಕರಿಸ್ತೀನಿ. ನನ್ನ ಕೆಲಸ ಕಾರ್ಯ ಏನಿದೆ, ಪಕ್ಷದ ಏನು ವ್ಯವಸ್ಥೆ ಮಾಡುತ್ತೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ನಮಸ್ಕಾರ. KRS ಪಾರ್ಟಿ ಶಿವಕುಮಾರ್ ಅಂತ ನರಸೀಪುರ ತಾಲೂಕಲ್ಲಿ ಇದ್ದೆ. ಈಗ ನಮ್ಮನ್ನು ನೋಡಿ 4 ಜನ ರವೀಂದ್ರ ಅಧ್ಯಕ್ಷರಾದಂಥವರು ಮತ್ತು ಶಿವಕುಮಾರ್ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥವರು ಸೇರಿ ನಮ್ಮ ಬನ್ನೂರು ಹೋಬಳಿನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾವು ಒಂದು ಪಕ್ಷ ಕಟ್ಟೋಣ, ಸೇರಿ ಮತ್ತೆ ಬೆಳೆಸೋಣ ಅಂತ ಮಾತನಾಡ್ತಾರೆ. ಹಾಗೆ ನಮ್ಮ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಮುಖಂಡರಾದಂಥ ಹೇಮಂತ್ ಅವರು KRS ಪಕ್ಷದ ಹೋಬಳಿ ಘಟಕ ರಚನೆ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ಬನ್ನೂರಿನ ಹೋಬಳಿ ಘಟಕವನ್ನು ರಚನೆ ಮಾಡಿದ್ದೀವಿ. ಸಾಕಷ್ಟು ನಮ್ಮ ಸ್ಪರ್ಧಾಳುಗಳು ಅಂತಲೇ ಹೇಳ್ಬೋದು. ಮುಂದಿನ ಚುನಾವಣೆಗೆ ಈಗಿಂದಲೇ ತಯಾರಿ ಮಾಡಬೇಕು. ಗ್ರಾಮದ ವತಿಯಿಂದ ಗ್ರಾಮದಿಂದ ನಾವು ಪ್ರಾರಂಭ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಥಳೀಯವಾಗಿ ನಾಯಕತ್ವವನ್ನು ಕೊಡಬೇಕು. ಯಾವುದೇ ರಾಜಕೀಯ ಪಕ್ಷ ಸ್ಥಳೀಯವಾಗಿ ನಾಯಕತ್ವ ಕೊಟ್ಟಾಗ ಮಾತ್ರ ಆ ಪಕ್ಷ ಬೆಳೆಯಲಿಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಸ್ಥಳೀಯ ನಾಯಕರನ್ನ ಹುಟ್ಟಾಕುವಂತ ಯಾವುದಾದ್ರೂ ಒಂದು ಪಕ್ಷ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು KRS ಪಕ್ಷ. ಪ್ರತಿಯೊಬ್ಬರಿಗೂ ಕೂಡ ಈ ಕಾನೂನು ತಿಳುವಳಿಕೆ ಅನ್ನೋದು ಇದು ಇರಬೇಕು. ಅದು ಹೇಗೆ ಬರುತ್ತೆ ಅಂದ್ರೆ ಈ ರೀತಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದಾಗ ಮಾತ್ರ ಕಾನೂನು ಬಗ್ಗೆ ತಿಳುವಳಿಕೆ ಬರುತ್ತೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಹೋದಾಗ ವ್ಯವಸ್ಥೆ ಒಂದಷ್ಟು ಸುಧಾರಣೆ ಆಗ್ತಾ ಹೋಗುತ್ತೆ. KRS ಪಕ್ಷ ಮೊದಲು ಮಾಡ್ತಾ ಇರೋದು, ನೀವು ಅನ್ಯಾಯಕ್ಕೊಳಗಾಗಿದ್ದೀರಾ, ದಯಮಾಡಿ ಪ್ರಶ್ನೆ ಮಾಡಿ. ನಿಮ್ಮ ಅನ್ಯಾಯಕ್ಕೆ ನೀವೇ ನ್ಯಾಯ ಪಡ್ಕೊಳ್ಳಿ. ಯಾವಾಗ ಅಂದ್ರೆ ನೀವು ಪ್ರಶ್ನೆ ಮಾಡಿದಾಗ ಮಾತ್ರ. ದಯಮಾಡಿ ಒಂದು ಕುರಿ ಬಿತ್ತು ಅಂತ ಸಾಲು ಹೋಗಿ ಬೀಳೋದ್ರಿಂದ ಅದು ಯಾರಿಗೂ ಒಳ್ಳೇದಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಮೈಸೂರಿನ ಜಿಲ್ಲಾ ಸಮಿತಿ ಇವತ್ತು ಹೋಬಳಿ ಸಮಿತಿಯನ್ನು ರಚನೆ ಮಾಡಿದೆ. ದಯಮಾಡಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮದಿಂದ ಪಕ್ಷವನ್ನು ಬೆಳೆಸಬೇಕು. ಎಲ್ಲರೂ ಕೂಡ ತಮ್ಮ ಸದಸ್ಯತ್ವ ಮಾಡಿಸೋದ್ರಿಂದ ಪಕ್ಷವನ್ನು ಬೆಳೆಸೋದ್ರ ಆಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಇನ್ಮೇಲೆ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಇದು ನಿಮ್ಮ ಪಕ್ಷ, ನೀವು ನಿಮ್ಮ ಹಣದಲ್ಲಿ ಬೆಳೆದಿರುವಂಥ ಪಕ್ಷ. ದಯಮಾಡಿ ಪಕ್ಷವನ್ನು ಸಂಘಟಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಮಹಿಳಾ ಸಂಘದ ಘಟಕದ ಕೂಡ ನಾವು ರಚನೆ ಮಾಡಬೇಕು ಅಂತ ನಮ್ಮ ತಾಲೂಕು ಪರವಾಗಿ ನಾವು ತಾಲೂಕು ಪರವಾಗಿ ನಾವೇ ಗ್ರಾಮಗಳಿಗೆ ಭೇಟಿ ನೀಡಿ ಮಹಿಳೆಯರು ಕೂಡ ಕರೆದು ನಾವು ನಮ್ಮ ಪಕ್ಷಕ್ಕೆ ಬನ್ನಿ, ನಿಮ್ಗೆ ಯಾವುದೇ ಥರ ಯಾವುದೇ ಇದು ಸಮಸ್ಯೆಗಳಿದ್ರು ಕೂಡ ಬಗೆಹರಿಸೋಣ ಅಂತ ನಾವು ಕೇಳ್ಕೊತೀವಿ. ಬಂಧುಗಳೇ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡ್ತಾರೆ, ಸಂಘಟನಾತ್ಮಕವಾಗಿ ಮಾಡ್ತಾರೆ. ಅದು ನೀವು ಕೂಡ ಅಂತ ದೇಣಿಗೆ ಹಣದಲ್ಲೇ ನೀವು ಒಬ್ಬೊಬ್ಬರು ಕೂಡ ಪಕ್ಷದ ಸದಸ್ಯರಾಗಿ ನೀವು ಆದರೆ ನಮ್ಮ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಪೋರ್ಟಾಗಿ ನೀವು ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.
ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣಾರೆಡ್ಡಿ ರವರಿಗೆ ರವಿಕೃಷ್ಣಾರೆಡ್ಡಿ ರವರಿಗೆ ರವಿಕೃಷ್ಣಾರೆಡ್ಡಿ ರವರಿಗೆ ದೀಪಕ್ ರವರಿಗೆ ದೀಪಕ್ ರವರಿಗೆ ರಘುಪತಿ ಭಟ್ರಿಗೆ ಸೋಮಸುಂದರ್ ಸರ್ಗೆ ಸೋಮಸುಂದರ್ ಸರ್ಗೆ ರವಿಕುಮಾರ್ ಅವರಿಗೆ ರವಿಕುಮಾರ್ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಲ್ಲರಿಗೂ ನಮಸ್ಕಾರ. ಈ ಕಡೆ ಬಂದ್ಬಿಡಿ. ಮುಂದೆ ಬನ್ನಿ. ಬನ್ನಿ ಕೂತಿದ್ರೆ ಮುಂದೆ ಮೀಟಿಂಗ್ ಇದು ಗೈರಪ್ಪ ಏನಾಗಲ್ಲ ನಾವು ತಿನ್ನಕ ಇದ್ದೀಲ್ವಾ ಯಾರು ಒಬ್ಬರು ಕರೀರಿ ಒಬ್ಬರು ಫೋನ್ ಅವರು ಬನ್ನಿ ಸರ್ ಯಾರೋ ಒಬ್ಬರು ಕಳಿಸಿ ಸರ್ ಯಾರೋ ಒಬ್ಬರು ಕಳಿಸಿ ಮನೆ ಹತ್ರ ಬಂದಿದ್ಯಾ ಸರ್ ಆಯ್ತಲ್ಲ ಇದು ಮನೆ ಹತ್ರ ನೋಡಪ್ಪ ರಾಜನೇ ಇದ್ದದ